$1.40 ಕೋಟಿ ವೆಚ್ಚದಲ್ಲಿ ಮರಗಳ ಸ್ಕ್ಯಾನಿಂಗ್ಗೆ ಮುಂದಾಗಿದೆ ಜಿಬಿಎ. ಬೆಂಗಳೂರಿಗೆ ಕಂಟಕವಾಗ್ತಾ ಇರುವಂತಹ ಮರಗಳು, ಹೀಗಾಗಿ ಅಲರ್ಟ್ ಆಗಿದೆ ಜಿಬಿಎ. ಮಳೆಗಾಲ ಆರಂಭ ಆಗ್ತಿದ್ದಾಗೆ ಮರಗಳು ಕೂಡ ಉರುಳಿ ಬೀಳುವುದು ಸರ್ವೇ ಸಾಮಾನ್ಯ. ಆ ಒಂದು ಕಾರಣವಾಗಿ ಈಗ ಜಿಬಿಎ ಅಲರ್ಟ್ ಆಗಿದೆ. ಹೊಸ ತಂತ್ರಜ್ಞಾನದ ಮೂಲಕ ಮರಗಳ ಗುಣಮಟ್ಟ ಪರೀಕ್ಷೆಗೆ ಅಂತೇಳಿ ಮುಂದಾಗಿದೆ. ಜಿಬಿಎ ಅರಣ್ಯ ವಿಭಾಗ ಐಡಬ್ಲ್ಯೂಎಸ್ಟಿ ಸಹಭಾಗಿತ್ವದಲ್ಲಿ ಮರಗಳ ಸ್ಕ್ಯಾನ್ಗೆ ಮುಂದಾಗಿದೆ. 5 ನಗರ ಪಾಲಿಕೆ ವ್ಯಾಪ್ತಿಯ ಒಟ್ಟು 1500 ಮರಗಳ ಪರೀಕ್ಷೆಗೆ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಬರೋಬ್ಬರಿ $4.40 ಕೋಟಿ ವೆಚ್ಚದಲ್ಲಿ ನಡೆಯಲಿದೆ ಮರಗಳ ಸ್ಕ್ಯಾನಿಂಗ್ ಆಗುತ್ತೆ. ಅಂದರೆ ಗುಣಮಟ್ಟ ಹೇಗೆ ಅಂತಂದರೆ ಇದು ಬೀಳೋ ರೀತಿಯಾಗಿ ಇದೆಯಾ, ಏನಾದರೂ ಕಾಯಿಲೆ ಇದೆಯಾ, ಈ ರೀತಿಯಾಗಿ ಚೆಕ್ ಮಾಡಲಾಗುತ್ತೆ. ಈ ಒಂದು ಸ್ಕ್ಯಾನಿಂದಾಗಿ ಬೀಳುವಂತಹ ಮರಗಳನ್ನು ಅದನ್ನು ಕಟ್ ಮಾಡುವಂತಹ ಅಥವಾ ತೆರವು ಮಾಡುವಂತಹ ಕೆಲಸಗಳು ಕೂಡ ಭಾಳ ಈಸಿಯಾಗಿ ಆಗುತ್ತೆ. ಈಗ ಯಾವ್ದು ಚೆನ್ನಾಗಿದೆ, ಯಾವ ಮರ ನೋಡಿದ ತಕ್ಷಣ ಭಾಳ ಹಳೆ ಮರ ಹಿಂಗೆ ನಾವು ಅಂದ್ಕೊಳ್ತೀವಿ. ಬಟ್ ಬೀಳೋ ಥರ ಇದೆಯಾ, ಟೊಲ್ಲಾಗಿದೆಯಾ, ಅಥವಾ ಏನಾದರೂ ಕಾಯಿಲೆ ಇದೆಯಾ, ಈ ರೀತಿಯಾಗಿ ಎಲ್ಲ ತಿಳ್ಕೊಳ್ಬೇಕಲ್ವ. ಈಗ ಬಾಡಿ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಮನುಷ್ಯಂದು ಹೆಂಗೆ ಗೊತ್ತಾಗುತ್ತೋ ಅದೇ ರೀತಿಯಾಗಿ ಮರಗಳ ಸ್ಕ್ಯಾನನ್ನು ಮಾಡುವಂತಹ ಮೂಲಕವಾಗಿ ಅದು ಬೀಳೋ ಥರ ಇದೆಯಾ, ಕಾಯಿಲೆ ಇದೆಯಾ, ಅಥವಾ ಟೊಲ್ಲಾಗಿದೆಯಾ, ಈ ರೀತಿಯಾಗಿ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬಹುದು. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಡೆಮೋಗ್ರಫಿ ತಂತ್ರಜ್ಞಾನ ಬಳಕೆಯನ್ನು ಮಾಡಲಾಗ್ತಾ ಇದೆ. ಮರದ ಸುತ್ತಲೂ ಕೂಡ ಸಣ್ಣ ಸಣ್ಣ ಎಲೆಕ್ಟ್ರೋಡ್ಗಳ ಅಳವಡಿಕೆಯನ್ನು ಕೂಡ ಮಾಡಲಾಗುತ್ತೆ. ಬಳಿಕವಾಗಿ ಸಂರಕ್ಷಿತವಾದಂತಹ ವಿದ್ಯುತ್ ಮರದೊಳಗೆ ಹರಿಸಲಾಗುತ್ತೆ. ಕೆಲ ನಿಮಿಷಗಳಲ್ಲಿ ಮರಗಳ ಒಳಗಿನ 2D 3D ಚಿತ್ರಣ ಕೂಡ ಸಿಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಈ ಮರಗಳ ಸ್ಕ್ಯಾನ್ ಮಾಡುವಂತಹ ಮೂಲಕವಾಗಿ ಯಾವ ವಿಚಾರಗಳನ್ನು, ಮಾಹಿತಿಗಳನ್ನು ಜಿಬಿಎ ಪಡೆದುಕೊಳ್ಬೇಕು ಅನ್ನುವಂಥ ಸಂಬಂಧವಾಗಿ ಮುಂದಾಗಿದೆ? ಅದಕ್ಕಾಗಿ ಎಷ್ಟು ಖರ್ಚು ಮಾಡಲಾಗಿದೆ? ಈಗಾಗಲೇ ಆರಂಭ ಆಗಿದೆಯಾ ಸ್ಕ್ಯಾನಿಂಗ್ ವಿಚಾರ, ಆರಂಭ ಆಗಿದೆಯಾ, ಏನಿದೆ ಮಾಹಿತಿ? ಎಸ್ ಕುಸುಮ, ಬೆಂಗಳೂರಲ್ಲಿ ಒಂದು ರೀತಿಯಲ್ಲಿ ಮರಗಳು ಡೇಂಜರಸ್ ಆಗಿ ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಸಾಕಷ್ಟು ಮರಗಳು ಧರೆಗುರುಳ್ತಾ ಇರುತ್ತೆ, ಕೊಂಬೆಗಳು ಧರೆಗುರುಳ್ತಿರುತ್ತೆ. ಇದರಿಂದ ಸಾಕಷ್ಟು ಜನ ಗಾಯಗೊಂಡ್ರೆ, ಕೆಲವೊಂದಿಷ್ಟು ಜನ ಸಾವನ್ನು ಕೂಡ ಅಪ್ಪಿದ್ದಾರೆ. ಸೊ ಹೀಗಾಗಿ ಈ ಒಂದು ಮರ ಬೀಳೋದನ್ನು ತಡೆಗಟ್ಟಬೇಕು ಅಂತ ಹೇಳಿ ಜಿಬಿಎ ಅರಣ್ಯ ಇಲಾಖೆಯು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದೆ. ಇವಾಗ ಹೊಸದಾಗಿ ಸರ್ವೆಗೂ ಕೂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಜಿಬಿಎ ಅರಣ್ಯ ವಿಭಾಗ ಹಾಗೆ ಮರ ವಿಜ್ಞಾನ ಇಲಾಖೆ ಈ ಎರಡು ಸಹಭಾಗಿತ್ವದಲ್ಲಿ ಈ ಒಂದು ಸರ್ವೆ ನಡೀತಾ ಇದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುವಂಥದ್ದು 5 ನಗರ ಪಾಲಿಕೆಯಲ್ಲೂ ಕೂಡ ಪ್ರತಿ ಪಾಲಿಕೆಗೆ 300 ಮರಗಳಂತೆ 5 ನಗರ ಪಾಲಿಕೆಯಲ್ಲಿ 1500 ಮರಗಳ ಸರ್ವೆ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸರ್ವೆಗೆ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಕೂಡ ಬಳಸ್ಕೊಳ್ತಾ ಇರುವಂಥದ್ದು. ERT ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದಕ್ಕೆ ಎಲೆಕ್ಟ್ರೋಡ್ಸ್ಗಳನ್ನ ಅಳವಡಿಸಿ ಅದರ ಮೂಲಕ ವಿದ್ಯುತ್ತನ್ನು ಅದಕ್ಕೆ ಬಿಡಲಾಗುತ್ತೆ. ಬಿಟ್ಟಂತಹ ಸಂದರ್ಭದಲ್ಲಿ ಮರದ ಒಳಗೆ ಇರುವಂತಹ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ. ಹೀಗಾಗಿ ಕೆಲವೊಂದಿಷ್ಟು ಬಣ್ಣಗಳನ್ನು ಕೂಡ ಗುರುತಿಸುವಂಥದ್ದು. ನೀಲಿ ಬಣ್ಣ ಇತ್ತು ಅಂತ ಹೇಳಿದ್ರೆ ಮರದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿದೆ, ಅದ್ರ ಜೊತೆಗೆ ರೆಡ್ ಕಲರ್ ಇತ್ತು ಅಂತ ಹೇಳಿದ್ರೆ ಅದರ ಎಕ್ಸಿಸ್ಟೆನ್ಸಿ ಎಷ್ಟು ದಿನ ಇರುತ್ತೆ, ಮತ್ತೆ ಅದರ ವಯಸ್ಸು ಏನು, ಇದೆಲ್ಲವೂ ಕೂಡ ಈ ಒಂದು ಟೆಕ್ನಾಲಜಿ ಮೂಲಕ ಗೊತ್ತಾಗುತ್ತೆ. ಸೊ ಹೀಗಾಗಿ ಈಗ ಆಲ್ರೆಡಿ ಎಲ್ಲ ಭಾಗದಲ್ಲೂ ಕೂಡ ಸರ್ವೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸರ್ವೆಯಲ್ಲಿ ತಿಳಿದು ಬಂದಿರೋದು ಸದ್ಯದ ಮಟ್ಟಿಗೆ ಏನು ಅಂತ ಹೇಳಿದ್ರೆ ಮಲ್ಲೇಶ್ವರಂ ಭಾಗದಲ್ಲಿ 50% ಮರಗಳು ಮುಂದಿನ ದಿನಗಳಲ್ಲಿ ಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಸದ್ಯ ಇದಕ್ಕಾಗಿ ಏನು ಜಿಬಿಎ ಆಗಿರಬಹುದು ಅಥವಾ ಮರ ವಿಜ್ಞಾನ ಇಲಾಖೆ ಆಗಿರ್ಬೋದು ಎರಡೂ ಸೇರಿ $4,40,00,000 ಕೂಡ ಖರ್ಚು ಮಾಡ್ತಾ ಇರುವಂಥದ್ದು. ಇದಾದ ಬಳಿಕ ಸರ್ಕಾರಕ್ಕೂ ಕೂಡ ಇದರ ವರದಿಯನ್ನು ಕೂಡ, ಅಂದರೆ ಪ್ರಮುಖವಾಗಿ ಅರಣ್ಯ ಇಲಾಖೆಗೆ ಇದರ ವರದಿಯನ್ನು ಕೂಡ ಜಿಬಿಎ ಅರಣ್ಯ ವಿಭಾಗ ತಲುಪಿಸುತ್ತೆ. ಅದಾದ ಬಳಿಕ ಈ ಎಲ್ಲ ಮರಗಳ ತೆರವನ್ನು ಕೂಡ ಮಾಡಲಿಕ್ಕೆ ಇವಾಗ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯಲ್ಲಿ ಜಿಬಿಎ ಹೊಸ ಟೆಕ್ನಾಲಜಿಗಳ ಮೂಲಕ ಮರಗಳ ಸರ್ವೆಯನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಸರ್ವೆಯನ್ನು ಮುಂಚಿತವಾಗಿ ಮಾಡಬೇಕು ಅಂತ ಹೇಳಿ ಇವಾಗ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಮಳೆಗಾಲ ಶುರು ಆಗಿರೋದ್ರಿಂದ ಯಾವ ಸಮಯದಲ್ಲಿ ಬೇಕಾದರೂ ಮರಗಳು ಬೀಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ರೀತಿಯ ಟೆಕ್ನಾಲಜಿಗಳನ್ನ ಬೇಸಿಗೆ ಅಥವಾ ಚಳಿಗಾಲದ ಸಂದರ್ಭದಲ್ಲಿ ಮಾಡಿದರೆ ಇನ್ನೂ ಕೂಡ ಒಳ್ಳೇದಾಗ್ತಾ ಇತ್ತು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲೂ ಕೂಡ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ಎಲ್ಲ ಮರಗಳ ಸರ್ವೆಯೂ ಕೂಡ ಆಗಲಿದೆ ಕುಸುಮ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.